8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 6 ಜೈನ ಮತ್ತು ಬೌದ್ಧ ಧರ್ಮಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ವಾಕ್ಯ 1. ಜೈನರ ಮೊದಲ ತೀರ್ಥಂಕರನು ಡ್ಯಾಸ್. ಉತ್ತರ ಋಷಭನಾಥ. ಜೈನರ ಮೊದಲ ತೀರ್ಥಂಕರನು ಋಷಭನಾಥ. 2. ವರ್ಧಮಾನನು ಜನಿಸಿದ ಸ್ಥಳ ಡ್ಯಾಸ್. ಉತ್ತರ ವೈಶಾಲಿಯ ಕುಂಡಲ ಗ್ರಾಮ. ವರ್ಧಮಾನನು ಜನಿಸಿದ ಸ್ಥಳ ವೈಶಾಲಿಯ ಕುಂಡಲ ಗ್ರಾಮ. ವಾಕ್ಯ 3. ಮಹಾವೀರನು ತನ್ನ 47ನೇ ವಯಸ್ಸಿನಲ್ಲಿ ಡ್ಯಾಸ್ ಪಡೆದನು. ಉತ್ತರ ಕೈವಲ್ಯ ಜ್ಞಾನ. ಮಹಾವೀರನು ತನ್ನ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಪಡೆದನು. ವಾಕ್ಯ 4. ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ಡ್ಯಾಸ್ ಎಂಬಲ್ಲಿ ನಿರ್ವಾಣ ಹೊಂದಿದನು. ಉತ್ತರ ಬಿಹಾರದ ಪಾವಾಪುರಿ. ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದನು. ವಾಕ್ಯ 5. ಗೌತಮ ಬುದ್ಧನ ಮೊದಲ ಹೆಸರು ಡ್ಯಾಸ್. ಉತ್ತರ ಸಿದ್ಧಾರ್ಥ. ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ವಾಕ್ಯ 6. ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಡ್ಯಾಸ್ದಲ್ಲಿ ಮಾಡಿದನು. ಉತ್ತರ ಸಾರನಾಥದ ಜಿಂಕೆ ವನದಲ್ಲಿ. ಬುದ್ಧನು ತನ್ನ ಮೊದಲನೆಯ ಬೋಧನೆಯನ್ನು ಸಾರನಾಥದ ಜಿಂಕೆ ವನದಲ್ಲಿ ಮಾಡಿದನು. ವಾಕ್ಯ 7. ಬುದ್ಧನ ಮೊದಲನೆಯ ಬೋಧನೆಯನ್ನು ಡ್ಯಾಸ್ ಎಂದು ಕರೆಯಲಾಗಿದೆ. ಉತ್ತರ ಧರ್ಮಚಕ್ರ ಪ್ರವರ್ತನೆ. ಬುದ್ಧನ ಮೊದಲನೆಯ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯಲಾಗಿದೆ. ವಾಕ್ಯ 8. ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಡ್ಯಾಸ್. ಉತ್ತರ ಅಲೆಕ್ಸಾಂಡರ್. ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರ್. ಮುಖ್ಯ ಪ್ರಶ್ನೆ 2. ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 9. ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ. ಪಂಚ ಪ್ರತಿಜ್ಞೆಗಳು: ಅಹಿಂಸೆ, ಯಾವ ಜೀವಿಗೂ ಹಿಂಸೆ ಮಾಡದಿರುವುದು. ಸತ್ಯ, ಯಾವಾಗಲೂ ಸತ್ಯವನ್ನೇ ನುಡಿಯುವುದು. ಅಸ್ಥೇಯ, ಕದಿಯದಿರುವುದು. ಅಪರಿಗ್ರಹ, ಆಸ್ತಿಯನ್ನು ಹೊಂದದಿರುವುದು. ಬ್ರಹ್ಮಚರ್ಯ, ಇಂದ್ರಿಯ ನಿಗ್ರಹ ಮಾಡುವುದು. ತ್ರಿರತ್ನಗಳು: 1. ಸಮ್ಯಕ್ ಜ್ಞಾನ, 2. ಸಮ್ಯಕ್ ದರ್ಶನ, 3. ಸಮ್ಯಕ್ ಚಾರಿತ್ರ. ಪ್ರಶ್ನೆ 10. ಜೈನರ ಪಂಗಡಗಳನ್ನು ಹೆಸರಿಸಿ. ಉತ್ತರ ಜೈನ ಧರ್ಮದಲ್ಲಿ 2 ಮುಖ್ಯ ಪಂಗಡಗಳಿವೆ. 1. ಶ್ವೇತಾಂಬರರು, ಬಿಳಿಯ ಉಡುಪು ಧರಿಸುವ ಜೈನ ಮುನಿಗಳು ಮತ್ತು ಅವರ ಅನುಯಾಯಿಗಳು. ದಿಗಂಬರರು, ಉಡುಪನ್ನು ಧರಿಸದ ಜೈನ ಮುನಿಗಳು ಮತ್ತು ಅವರ ಅನುಯಾಯಿಗಳು. ಪ್ರಶ್ನೆ 11. ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು. ಉತ್ತರ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ. ಆಸೆ ಈ ದುಃಖಕ್ಕೆ ಮೂಲ ಕಾರಣ. ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಪ್ರಶ್ನೆ 12. ಮಧ್ಯಮ ಪಂಥವೆಂದರೇನು. ಉತ್ತರ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗ ಮಾರ್ಗವನ್ನು ಬುದ್ಧನು ಬೋಧಿಸಿದನು. ಇದನ್ನು ಮಧ್ಯಮ ಪಂಥವೆಂದು ಕರೆಯುವರು. ಪ್ರಶ್ನೆ 13. ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು. ಉತ್ತರ ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು: ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಬದುಕು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಚಿಂತನೆ. ಪ್ರಶ್ನೆ 14. ತ್ರಿಪೀಠಿಕೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಉತ್ತರ ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಮತ್ತು ಸಂಪ್ರದಾಯಗಳನ್ನು ಒಂದೆಡೆ ಕ್ರೋಢೀಕರಿಸಿ ಬರೆದಿಟ್ಟರು. ಇವುಗಳನ್ನು ತ್ರಿಪೀಠಿಕೆಗಳು ಎನ್ನಲಾಗುತ್ತದೆ. ತ್ರಿಪೀಠಿಕೆಗಳು ಪಾಳಿ ಭಾಷೆಯಲ್ಲಿವೆ. ಅವುಗಳೆಂದರೆ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ.